ಇದು ಹುಲಿ ಅಂತಾನೆ ಪ್ರಖ್ಯಾತಿ ಪಡೆದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಮೈಸೂರಿಗೆ ಆಗಮಿಸಿದ್ದಾರೆ. ಇದು ಹಿಂದೂ ಕಾರ್ಯಕರ್ತರಿಗೆ ಬಹಳ ಸಂತಸದ ಸುದ್ದಿ ಅನ್ಬೋದು. ಯಾಕೆಂದ್ರೆ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಯಾರು ಅಂತ ಗೊತ್ತಾಗ್ತಾ ಇತ್ತು. ಬಟ್ ಮಂಡ್ಯ ಮದ್ದೂರು ಆಗಿರೋಂಥ ಹಿಂದೂ ದೇವಸ್ಥಾನ ಗಣಪತಿ ಕೂಡಿಸುವ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡೋದ್ರಿಂದ ಯತ್ನಾಳ್ ಅವರು ಹಿಂದುತ್ವಕ್ಕೆ ಏನು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ, ಹಿಂದುತ್ವನ ಅವರು ಎಷ್ಟು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂತ ದಕ್ಷಿಣ ಕರ್ನಾಟಕದಲ್ಲಿ ತಿಳಿಯೋಕ್ಕೂ ಒಂದು ಅವಕಾಶ ಸಿಕ್ತು. ಮತ್ತು ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರು, ಮತ್ತು ಈಗ ಪ್ರೆಸೆಂಟ್ ಬಿಜಾಪುರದ ಶಾಸಕರು. ಬಟ್ ಎಲ್ಲ ರಾಜಕೀಯ ವ್ಯಕ್ತಿಗಳ ಥರ ಅವರು ಬರೀ ಭಾಷಣಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಯಾಕೆಂದ್ರೆ ನಾನು ಅವರ ಕಾರ್ಯಚಟುವಟಿಕೆಗಳು ಮತ್ತು ಅವರ ರಾಜಕೀಯ ಶೈಲಿಗಳನ್ನು ನಾನು ನೋಡಿದ್ದೀವಿ. ಅವರು ನಮ್ಮ ರಾಜ್ಯದ ಮುಂದಿನ ಮುಖ್ಯಮಂತ್ರಿಗಳು ಆಗಬೇಕು. ಆವಾಗ ನಮ್ಮ ರಾಜ್ಯ ಮತ್ತು ನಮ್ಮ ದೇಶದಲ್ಲಿ ಆಗ್ತಾ ಇರುವ ಭಯೋತ್ಪಾದನೆಯಲ್ಲಿ ನಮ್ಮ ರಾಜ್ಯದಲ್ಲಿ ತಡೆದು ನಾವು ಸುರಕ್ಷಿತವಾಗಿ ಇರ್ಬೋದು ಅಂತ ಒಂದು ನಮಗೆ ಭರವಸೆ. ನಮ್ಮ BJP ಪಕ್ಷದಲ್ಲಿ ಕೆಲವು ರಾಜಕಾರಣಿಗಳಿದ್ದಾರೆ. ಅವರು ಏನು ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಪತ್ರಿಕೆ ಮಾಧ್ಯಮರಿಗೆಲ್ಲ ಗೊತ್ತಿರೋದ ಸಂಗತಿ. ಉಚ್ಚಾಟನೆ ಮಾಡಿದ್ದಾರೆ ಅಂತಂದ ತಕ್ಷಣ ಯತ್ನಾಳ್ ಅವರ ಅಸ್ತಿತ್ವ ಏನು ಕಳ್ಕೊಂಡಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ. ಅವರ ಹಿಂದುತ್ವದ ಶಕ್ತಿ, ಅವರ ವೈಯಕ್ತಿಕ ರಾಜಕೀಯ ಶಕ್ತಿ ಇನ್ನೂ ಏನು ಅಂತ ತಿಳ್ಕೊಳ್ಳೋಕ್ಕೆ ಯುವಕರಿಗೆ ಮತ್ತು ರಾಜ್ಯದ ಜನತೆಗೆ ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ ನಮ್ಮ BJP ಅವರೇ ಮಾಡಿಕೊಟ್ಟವ್ರೆ ಅಂತ ಹೇಳಿದ್ರೆ ತಪ್ಪಾಗಲ್ದು. ಆಗುತ್ತೆ 100%. ಯಾಕೆಂದ್ರೆ ಜನನೂ ಎಚ್ಚೆತ್ತುಕೊಂಡಿದ್ದಾರೆ. ಅವಾಗೆಲ್ಲ ನೀವೇ ನೋಡ್ತಾ ಇದ್ರಿ, ದುಡ್ಡು ಕೊಟ್ಟರೆ ನಾವು ತಗೋಬೋದು ವೋಟ್ನ ಅಂತ ಅನ್ಕೋ ಸಂಖ್ಯೆ ಜಾಸ್ತಿ ಇತ್ತು. ಬಟ್ ಇತ್ತೀಚೆಗೆ ಎಲ್ಲ ಯುವಕರು ಮತ್ತು ಯುವತಿಯರು ಮತ್ತು ನಮ್ಮ ಸಮಾಜ ಎಜುಕೇಟೆಡ್ ಆಗ್ತಾ ಇದೆ. ಈಗ ಹೋದ ಇಲೆಕ್ಷನ್ನಲ್ಲೇ ನೀವು ನೋಡಿದ್ರಿ, ಉಚಿತ 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 ಅಂತ ವೋಟ್ ಹಾಕಿ ಹೀಗೆ ಜನನ ಅವರ ಉಚಿತವನ್ನು ಅವ್ರಿಗೆ ಬೆನಿಫಿಟ್ ಸಿಗ್ತಾ ಇಲ್ಲ ಮತ್ತು ರಾಜ್ಯದಲ್ಲಿ ಆಗ್ತಾ ಇರುವ ಅವರ ಯೋಜನೆಗಳು ಫಲ ಸಿಗ್ತಾ ಇಲ್ಲ ಅಂದಾಗ ಇಲ್ಲಿ ನಾಡಿನ ಜನತೆಗಳು ಬೇಸತ್ತು ತಮ್ಮ ಮೇಲೆ ತಮಗೆ ಮುಜುಗರ ಬಂದಿದೆ. ನಾವು ಇವರ ಸುಳ್ಳು ಆಶ್ವಾಸನೆ, ನಾವು ಉಚಿತ ನಂಬ್ಕೊಂಡು ನಾವು ವೋಟ್ ಹಾಕಬಾರ್ದಿತ್ತು ಅಂತ ಜನಕ್ಕೂ ಅವರವ್ರಿಗೆ ಮನವರಿಕೆ ಆಗ್ತಾ ಇದೆ. ಬಂದೇ ಹೌದು, 100% ಯತ್ನಾಳ್ ಅವರ ಅನಿವಾರ್ಯತೆ BJPಗಿದೆ. ನಮ್ಮ ಹೆಂಗೆ ಕೇಂದ್ರದಲ್ಲಿ ಯತ್ನಾಳ್ ಅವರು ಹೆಂಗೆ, ನಮ್ಮ ಉತ್ತರ ಪ್ರದೇಶದಲ್ಲಿ ಆದಿ ಯೋಧಿತರು ಹೆಂಗೆ, ನಮ್ಮ ಕರ್ನಾಟಕದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದೇ ಬರಬೇಕು. ಮತ್ತು ಕುಟುಂಬ ರಾಜಕಾರಣ ಹೋಗ್ಬೇಕು. ನಾನು ಹೇಳ್ತಾ ಇದ್ದೀನಿ, ನನಗೆಲ್ಲರೂ ನಿನ್ನೆ ಒಂದು 4-5 ಜನ ಮೆಸೇಜ್ ಆಗ್ತಾ ಇದ್ರು, ಯಡಿಯೂರಪ್ಪ ಮಗ ವಿಜೇಂದ್ರ ಇಂದ ಎಷ್ಟೋ ಜನ ಪದಾಧಿಕಾರಿಗಳು ಪಡೆದಿದ್ದೀವಿ, ನಾವು ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತ. ಇವರು ನಿಯತ್ತಾಗಿ ಕಾರ್ಯನಿರ್ವಹಿಸಿದಂಥ ಕಾರ್ಯಕರ್ತರನ್ನ ಇವರು ಎಷ್ಟು ಜನನ ಬೆಳೆಸಿದ್ದಾರೆ ಸರ್. ಇದೇ ನೀವು ಬೆಂಗಳೂರಲ್ಲಿ ನಮ್ಮ ರಾಜ್ಯದ ರಾಜಧಾನಿ, ಇದು ಉತ್ತರ ಕರ್ನಾಟಕದಿಂದ ಅಥವಾ ನಮ್ಮ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಬಸ್ ಸ್ಟ್ಯಾಂಡ್ ನಿಲ್ಲಕ್ಕೆ ವ್ಯವಸ್ಥೆ ಇರುವಂಥ ಚಾಲಕರಿಗೆ ಏನು ವ್ಯವಸ್ಥೆ ಕೊಟ್ಟಿದ್ದಾರೆ. ನಾನೇ ಖುದ್ದಾಗಿ ವಿಡಿಯೋ ಮಾಡಾಕಿದೆ, ಅಲ್ಲೆಲ್ಲ ಏನು ವ್ಯವಸ್ಥೆ ಕೊಟ್ಟಿದ್ದಾರೆ ಇವರು. ಇದೇ ಸೆಷನ್ದಲ್ಲಿ ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅವರು, ವಿಜೇಂದ್ರ ಅವರು ಯತ್ನಾಳ್ ಅವರ ದನಿ ಥರ ಯಾಕೆ ಬರಲ್ಲ? ಇವರು ಹೇಳ್ತಾರೆ, ಇವರೇ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಮತ್ತು DKC ಅವರು ಬಿಸ್ನೆಸ್ ಪಾರ್ಟ್ನರ್ಸು ಅಂತ. ಅದೇ ಹಳ್ಳಿ ಗ್ರಾಮ ಪ್ರದೇಶದಲ್ಲಿ ಆಗಿರಲಿ, BJPಯಲ್ಲಿ ಏನಾದರೂ ವೈಯಕ್ತಿಕ ಕಾರ್ಯಕ್ರಮ ನಡೀತಾ ಇದ್ರು ಅವ್ರು ಕಾಂಗ್ರೆಸ್ದವರು ಅಂತ ರಿಲೇಟಿವ್ ಹೊಂದಾಣಿಕೆ ಆಗಲ್ಲ. ನಾವು BJP, ನಾವು ಸಿದ್ದರಾಮಯ್ಯನ ಕಡೆಯವರು, ನಾವು ಯಡಿಯೂರಪ್ಪನ ಕಡೆ ಅಂತ. ಆದರೆ ಇವರು ಒಳಗಿಂದ ಒಳಗೆ ಹೊಂದಾಣಿಕೆ ರಾಜಕೀಯ ಮಾಡಿ ನಮ್ಮ ಜನಕ್ಕೆ ಮನ್ನಿರಿಸ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಒಳ್ಳೆ ರಾಜಕಾರಣಿಗಳು ಬರಬೇಕು, ಒಳ್ಳೆ ಕಾರ್ಯಕರ್ತರು ಬರಬೇಕು, ಒಳ್ಳೆ ರಾಜ್ಯ ಅಭಿವೃದ್ಧಿ ಆಗಬೇಕಂದ್ರೆ ಯತ್ನಾಳ್ ಅವರ ನಾಯಕತ್ವ ಅನಿವಾರ್ಯತೆ ಇದೆ. ಯುವಕರಿಗೆ ದಯವಿಟ್ಟು ಯತ್ನಾಳ್ ಅವ್ರನ್ನ ಬೆಳೆಸಿ ಮತ್ತು ನಮ್ಮ ರಾಜ್ಯವನ್ನು ಸುರಕ್ಷಿತಗೊಳಿಸಬೇಕು ಅಂತ ನಾನು ಮನವಿ ಮಾಡ್ಕೋತೇನೆ.